ಹಾಯ್ ಹೆಲೋ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸ್ ಆಗಿ ದವಾ ಸ್ಟೈಲ್ ಶೇವ್ ಭಾಜಿ ಮಾಡತ್ತೀವಿ. ಶೇವ್ ಭಾಜಿ ಹೆಂಗೆ ಮಾಡೋದತ್ತ ಬರೀ ತೋರಿಸ್ತೀನಿ. ಈಗ ನೋಡ್ರಿ, ಮನ್ಗಂಡು ಶೇವ ತಗೊಂಡಿನಿ ಮತ್ತು ಟಮಾಟಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ. ಈಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀವಿ. ಎಣ್ಣೆ ಹಾಕೊಂಡ ಜೀರಿಗೆ ಮತ್ತು ಸಾಸಿವೆ ಹಾಕೋತೀವಿ. ಆಮೇಲೆ ಬೆಳ್ಳುಳ್ಳಿ, ಅಲ್ಲ, ಮೆಣಸಿನ್ಕಾಯಿ ಹಾಕೋತೀವಿ. ಅಲ್ಲನೂ ಕುಟ್ಕೋಬೇಕು, ಬೆಳ್ಳುಳ್ಳಿನೂ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಕು. ಈಗ ನೋಡ್ರಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿವಿ. ಆಮೇಲೆ ಬೆಳ್ಳುಳ್ಳಿನೂ ಹಾಕೊಳ್ಳೋಣ. ಅಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮೂರು ಹಾಕೊಂಡಿವಿ. ಈಗ ಮ್ಯಾಲೆ ಒಂದು ಸ್ವಲ್ಪ ಬಟರ್ ಹಾಕೊಳ್ಳೋಣ. ಬಟರ್ ಹಾಕೊಂಡ್ರೆ ಟೇಸ್ಟ್ ಭಾಳ ಬರ್ತೈತ್ರಿ, ಅದಕ್ಕೆ ಬಟ್ರ್ ಹಾಕೋರಿ ನೀವು. ನೋಡ್ರಿ, ಬಟ್ರ ತುಪ್ಪ ಟೇಸ್ಟ್ ಭಾಳ ಬರ್ತೈತಿ. ಈಗ ನೋಡ್ರಿ, ಫೈನಲಿ ಉಳ್ಳಾಗಡ್ಡಿ ಹಾಕೋತೀವಿ. ಉಳ್ಳಾಗಡ್ಡಿ ಹಾಕೊಂಡೆ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಯಾಕಂದರೆ ಹಸಿ ಸ್ಮೆಲ್ಲೇ ಹೋಗೋ ಮಟ್ಟ ಮತ್ತು ಉಳ್ಳಾಗಡ್ಡಿ ಕಲರ್ನು ಚೇಂಜ್ ಆಗೋ ಮಟ್ಟ ಫ್ರೈ ಮಾಡ್ಕೋತೇ ಇರ್ತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮೇಲೆ ಟಮಾಟಿ ಹಾಕೋತೀವಿ. ಟಮಾಟಿ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಮ್ಯಾಲೆ ರುಚಿಯ ತಕ್ಕಟ್ಟ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ಥರ ನೀವು ಮಿಕ್ಸ್ ಮಾಡ್ಕೊರಿ. ಮತ್ತು ಮನ್ಯಾಗ ಮಾಡಿದ್ದ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಫುಲ್ ವಿಡಿಯೋ ನೋಡ್ರಿ. ಮಣ್ಗಂಡ ಧಾಬಾ ಸ್ಟೈಲ್ ಒಳಗೆ ಐತಿ ಶೇವ್ ಭಾಜಿ. ಮನೆಗೆ ಹ್ಯಾಂಗೆ ಮಾಡೋದತ್ತೆ ತೋರಿಸ್ತೀನಿ. ನೋಡ್ರಿ, ಈ ಥರ ನೀವು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊರಿ. ಈಗ ನೋಡ್ರಿ, ಮ್ಯಾಲೆ ಹಾಲು ಹಾಕೋತೀವಿ. ಯಾಕಂದ್ರೆ ನಾವು ಮಾಡತ್ತಿದ್ದ ಹಾಲಿನ ಶೇವ್ ಭಾಜಿ ಒಳಗೆ ಎರಡು ಟೈಪ್ ಇರ್ತಾವೆ. ಒಂದು ಖಾರ ಶೇವ್ ಭಾಜಿ, ಒಂದು ಹಾಲಿನ ಶೇವ್ ಭಾಜಿ. ನಾವೀಗ ಮಣ್ಗಂಡಾಗಿ ಹಾಲಿನ ಶೇವ್ ಭಾಜಿ ಮಾಡತ್ತೀವಿ. ಅದಕ್ಕೆ ಹಾಲು ಹಾಕೊಂಡೀವಿ. ಹಾಲು ಹಾಕೊಂಡ ಮಿಕ್ಸ್ ಮಾಡ್ಕೊಂಡೀವಿ. ನೋಡ್ರಿ, ಹಾಲು ಹಾಕೊಂಡೀವಲ್ಲ. ಈಗ ಮ್ಯಾಲೆ ಮಣ್ಗಂಡಾಗಿ ಶೇವ ಹಾಕೊಳ್ಳೋನು ಬರ್ರಿ. ನೋಡ್ರಿ, ಈಗ ಶೇವ ಹಾಕೊಳಕತ್ತೀವಿ. ಮಣ್ಗಂಡಾಗಿ ಶೇವ ಹಾಕೊಂಡೀವಲ್ಲ. ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡೋಣ. ನೋಡ್ರಿ, ಹಾಲೊಳಗೆ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಶೇವ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ಕಡೆಯಿಂದ ಏನ್ರಿ ತಪ್ಪಾಗತ್ತಿತ್ತು ಅಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ. ನೀವು ನಿಮ್ಮ ಮನ್ಯಾಗ ಇದು ಮಾಡ್ಕೊಂಡು ತಿನ್ನಿರಿ. ಯಾರಿಗೆ ಇಷ್ಟ ಆಗಿರ್ತೈತಿ ಅವ್ರು ಕಮೆಂಟ್ ಮಾಡಿ ಹೇಳ್ರಿ, ಸೂಪರ್ ಆಗಿತ್ತತ್ತ. ನೋಡ್ರಿ, ಈ ಥರ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋರಿ. ನೋಡ್ರಿ, ಈಗ ಎಷ್ಟು ಚಂದ ಕುದಿಯಾಕತ್ತೈತಿ ಹಾಲಿನಾಗ. ನೋಡ್ರಿ, ಎಷ್ಟು ಚಂದ ಕುದಿಯಾಕತ್ತೈತಿ. ಎಣ್ಣೆ ಹತ್ರ ಇದ್ರೊಳಗೆ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಹಾಲೇ ಹಾಕೊಂಡಿರ್ತೀವಲ್ಲ ನಾವು. ಈಗ ಮ್ಯಾಲೆ ಕೊತ್ತಂಬರಿ ಹಾಕೊಳ್ಳೋಣ. ಕೊತ್ತಂಬರಿ ಹಾಕೊಂಡೆ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಹಾ, ಸ್ಮೆಲ್ ಹತ್ರ ಮಣ್ಗಂಡು ಬರತೈತ್ರಿ. ಹಂಗೆ ತಿನ್ಬೇಕೆ ಅನ್ನಿಸ್ತೈತಿ, ಸುಡ್ತೈತಲ್ಲ. ಅದಕ್ಕೆ ಶೇವ್ ಭಾಜಿ ಕೂಡ ತಂದೂರಿ ರೊಟ್ಟಿ ಮತ್ತು ಚಪಾತಿ ಕಾಂಬಿನೇಷನ್ ಚಲೋ ಇರ್ತೈತಿ. ಹಾಗೆ ರೈಸ್ನು. ನೋಡ್ರಿ, ಈ ಥರ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊರಿ ಚೆಂದಾಗೆ. ಸ್ಮೆಲ್ ಹತ್ರ ಮಸ್ತ್ ಕತ್ತರ್ನಾಗ ಬರತೈತಿ ಸ್ಮೆಲ್ಲ. ನೋಡ್ರಿ, ಎಷ್ಟು ಚಂದ ಕುದಿಯಾಕತ್ತೈತಿ. ಮಿಕ್ಸ್ ಮಾಡ್ಕೊಂಡಿವೆಲ್ಲ ಎಲ್ಲ. ನೋಡ್ರಿ, ಎಷ್ಟು ಚಂದ ಕುದಿಯಾಕತ್ತೈತಿ. ಈಗ ಮ್ಯಾಲೆ ಕೊತ್ತಂಬರಿ ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ. ನೋಡ್ರಿ, ಫೈನಲಿ ನಮ್ದು ಶೇವ್ ಭಾಜಿನೂ ರೆಡಿ ಆಗೈತಿ. ನೋಡ್ರಿ, ಈಗ ಒಂದು ಸಣ್ಣ ಬೌಲ್ನಾಗ ತೆಗಿತೀವಿ. ನೋಡ್ರಿ, ನಮ್ದು ಫೈನಲಿ ಶೇವ್ ಭಾಜಿನೂ ರೆಡಿ ಆಗೈತಿ. ಶೇವ್ ಭಾಜಿ ಜೊತೆ ಹಚ್ಕೊಂಡು ತಿನ್ನಕ್ಕೆ ಚಪಾತಿ ಮಾಡ್ಕೊಳಕತ್ತೀವಿ. ಚಪಾತಿ ಮಾಡ್ಕೊಳ್ಳೋದು ವಿಡಿಯೋ ತೋರಿಸ್ತೀನಿ ಬರ್ರಿ ನಿಮ್ಗೆ. ಈಗ ನೋಡ್ರಿ, ಮಮ್ಮಿ ಮಣ್ಗಂಡಾಗಿ ಚಪಾತಿ ಮಾಡಕತ್ತಾರೆ. ಯಾಕಂದ್ರೆ ಶೇವ್ ಭಾಜಿ ಕೂಡ ಚಪಾತಿ ತಂದೂರಿ ರೊಟ್ಟಿ ಚಲೋ ಹತ್ತೈತಲ್ಲ ಕಾಂಬಿನೇಷನ್. ಅದಕ್ಕೆ ಚಪಾತಿ ಮಾಡ್ಕೊಳಕತ್ತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ.
ಚಪಾತಿ ಹೆಂಗೆ ಮಾಡೋದತ್ತ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತೈತಿ. ಚಪಾತಿ ಹತ್ರ ಯಾವುದೇ ಮನೆ ಇದ್ರು ಎಲ್ಲರೂ ಮನೆಗೆ ಚಪಾತಿ ಮಾಡೇ ಮಾಡ್ತಾರೆ. ಯಾಕಂದ್ರೆ ಚಪಾತಿ ಇರಲಿಲ್ಲ ಅಂದ್ರೆ ಊಟನೇ ಹೋಗಲ್ಲ ಒಬ್ರೊಬ್ರಿಗೆ. ನನಗತ್ರ ಚಪಾತಿ ಇಲ್ಲಾಂದ್ರೆ ಊಟನೇ ಹೋಗಲ್ಲ. ಮನ್ಯಾಗ ಏನ್ರ ರೊಟ್ಟಿ ಮಾಡಿದ್ರೆ ಅಂದ್ರೆ ಇನ್ನೂ ಊಟನೇ ಬಿಡ್ತೀನಿ ಅನ್ನೋ ಹತ್ತಿದ. ಆದ್ರೆ ರೊಟ್ಟಿ ಹತ್ರ ತಿನ್ನಲ್ಲ. ಸೊ ನಮ್ಮ ಮನ್ಯಾಗ ಕಂಪಲ್ಸರಿ ಚಪಾತಿ ಮಾಡ್ತಾರೆ. ನೋಡ್ರಿ ಈಗ ಮನ್ಗಂಡು ಚಪಾತಿನೂ ರೆಡಿ ಆಗೈತಿ. ಈಗ ನೋಡ್ರಿ ಶೇವ್ ಭಾಜಿ, ಒಂದು ಸ್ವಲ್ಪ ಬೇಳೆ ಪಲ್ಯ, ಚಪಾತಿ ಮನ್ಗಂಡು ನಮ್ಮ ಊಟ ರೆಡಿ ಆಗೈತಿ. ಹಾಗೆ ನಮ್ಮದು ವಿಡಿಯೋ ನಿಮ್ಗೆ ಇದು ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ.